ಬೀಚ್ ಪಾರ್ಟಿ ಇದೆಲ್ಲ ಯೋಚನೆ ಮಾಡ್ಬಿಟ್ರೆ ಈ ಥರ ಏನ್ಷಿಯಂಟ್ ಟೆಂಪಲ್ಸ್ ಬ್ಯೂಟಿಫುಲ್ ಅದ. ಮಳೆ ಬಂದ ಸ್ವಲ್ಪ ಒಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವೀಗಿದ್ದೀವಿ ಗೋವಾದಾಗ ನಿನ್ನೆ ಇಲ್ಲಿ ಒಂದು ಹಾಸ್ಟೆಲ್ನಾಗ ಉಳ್ಕೊಂಡಿದ್ದ. ನಾವು ಸೌತ್ ಗೋವಾ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಕಾಬೋದಿ ರಾಮ ಅಂತ ಒಂದು ಬೀಚ್ ಅದ, ಅಲ್ಲಿ ಮತ್ತೊಂದು 2 ಏನ್ಷಿಯಂಟ್ ಟೆಂಪಲ್ ಅವ, ಅದನ್ನ ನೋಡ್ಕೊಂಡು ಮುಂದಿನ ಪ್ಲಾನ್ ಮಾಡೋಣ. ನಿನ್ನಿನ ವಿಡಿಯೋ ಇಷ್ಟ ಆಗ್ಯದ ಅನ್ಕೊಂತೀನಿ. ಏನ್ ಫುಟೇಜ್ ಇತ್ತು ನಿನ್ನಿಂದ ಮಾತ್ರ ಬೆಂಕಿ ಅಲ್ಲ. ಕಮೆಂಟ್ ಮಾಡ್ರಿ ಬೆಂಕಿ ಅಂತ. ಓಲ್ಡ್ ಗೋವಾದಾಗ ಎಲ್ಲ ನಿಮ್ಗೆ ಊಟದೆಲ್ಲ ಸಮಸ್ಯೆ ಐತ್ರಿ, ಯಾಕಂದ್ರ ಇಲ್ಲೇನು ಹಳಿ ಸಿಟಿ ಅದ, ಇಲ್ಲಿ ಏನು ಡೆವಲಪ್ ಮಾಡಿಲ್ಲ ಅವ್ರು. ಎಲ್ಲ ಆ ಕಡೆ ಕಲ್ಲಂಗುಟ್ಟೆ ಭಾಗ ಜಾಸ್ತಿ ಏನಂತಾರ ಪಾರ್ಟಿ ಹಬ್ಬ ಅದಲ್ಲ ಅದು. ಗೋವಾಕ್ ಬಂದು ಟೆಂಪಲ್ ಅನ್ಕೋಬೇಡ್ರಿ, ಬಟ್ ಫೇಮಸ್ ಟೆಂಪಲ್ಸ್ ಅವು. ಇಲ್ಲಿ ಯಾರು ಎಕ್ಸ್ಪ್ಲೋರ್ ಮಾಡಲ್ಲ. ಗೋವಾಕ್ ಬಂದವ್ರು ಬರೀ ಪಾರ್ಟಿ, ಕುಡಿ ತಿನ್ನು ಮಕ್ಕೋ. ಬೇರೆ ಓಲ್ಡ್ ಗೋವಾ ವೈಬ್ಸ್ ಹೊಂಟದಿಲ್ಲ ನೋಡ್ರಿ. ಬರೀ ಎಲ್ಲ ನೋಡಿ ತೆಂಗಿನ ಮರ, ಬರೀ ಸ್ಕೂಟರ್ಗಳು, ಗಾಡಿಗಳು, ಕಿರಿದಾದ ರಸ್ತೆಗಳು, ಕಿರಿದಾದ ಮನೆಗಳು ನೋಡ್ರಿ. ಬ್ಯೂಟಿಫುಲ್ ಲೇಕ್. ಇಲ್ಲಿಂದ ರೋಡ್ ಮಾತ್ರ ಬೆಂಕಿಯ ಮತ್ತ ಏನ್ ರೋಡ್ಸ್ ರೀಪ. ಚುಮ್ಮೇಶ್ವರಿ ಒಂದೇ ಒಂದು ಪಾಟ್ ಹೋಲ್ ಸಿಗಲ್ಲ ನಿಮ್ಗೆ. ಲಾಸ್ಟ್ ಟೈಮ್ ಹೋಗಿದ್ದೆ, ನಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಾಗ ಇರ್ಬೇಕು ಒಂದು ಫೋಟೋ. ತೆಂಗಿನ ಮರದೇ ಫುಲ್ ಒಂದು ಸಾಲ ಅದ, ಅದರಲ್ಲಿ ಬೆಂಕಿ ಅದ ಮಾತ್ರ. ಫುಲ್ ಫೇಮಸ್ ಆಗಿತ್ತದ ಒಂದು ಕಾಲದಾಗ. ಈಗೂ ಅದ ಬಿಡ್ರಿ ಫೇಮಸ್ಸೇ, ಬಟ್ ಜನ ಭಾಳ ಇರ್ತಾರ ಅಲ್ಲೂ. ಆ ಡಿಯರ್ ಜಿಂದಗಿ ಅಂತ ಒಂದು ಪಿಕ್ಚರ್ ಅದ ನೋಡ್ರಿ, ಆಲಿಯಾ ಭಟ್ಟಿಂದ. ನೋಡ್ರಿ ಇದು ಹೆಂಗ ಅದ ನೋಡ್ರಿ, ಕ್ರೇಜಿ ಅಲ್ಲ. ವಾಸ್ಕೋ 21, ಮಾರ್ಗೋ 25, ಕಾರವಾರ 90. ಇವು ಸೀದಾ ಹೋದ್ರೆ ಕಾರವಾರ ಹೋಗ್ತದೆ ನೋಡ್ರಿ ಇದು. ನಾನು ಇನ್ನು ಆ ಕಡೆಯಿಂದ ಬಂದಿದ್ದಲ್ಲ, ಆಲ್ಮೋಸ್ಟ್ ಅಲ್ಲ 2 ಅವರ್ ಮೇಲೆ ತಗೊಂಡ್ರ ನನಗೆ ರೀಚ್ ಆಗ್ಲಕ್ಕೆ. 80-100 ಕೆಳಗಂತ ಇಲ್ವೇ ಇಲ್ಲ ಗಾಡಿ. ಮುರುಡೇಶ್ವರ 177. ಓ ಬೆಂಕಿ, ಒಂದೇ ರೋಡ್ ಅದ ಇದು, ಸೀದಾ ಕೆಳಗೆ ಹೋಗ್ಬಿಡ್ತದೆ. ಕೋಸ್ಟಲ್ ಮಂಗಳೂರು ಟುವರ್ಡ್ಸ್ ಕೇರಳ ಹೋಗ್ತದೆ ರೋಡ್ ಹಂಗೆ. ಬ್ಯೂಟಿಫುಲ್. ಓ ಮೈ ಗಾಡ್, ಏನ್ ಬ್ರಿಡ್ಜ್ ಮಾಡ್ಯಾರ್ರಿ. ಇನ್ನ ಅಂಡರ್ ಕನ್ಸ್ಟ್ರಕ್ಷನ್ ಅದ ಮ್ಯಾಲಿಂದು, ಬಟ್ ಏನ್ ಬ್ಯೂಟಿಫುಲ್ ಅದ ನೋಡಿ. ಕ್ರೇಜಿ. ಇಲ್ಲೆಲ್ಲ ನದಿಗಳು ಬಂದು ಕಲಿತಾವಲ್ಲ, ಆಕ್ಚುಲಿ ಕಾಳಿ ನದಿ ಬಂದು ಕಲಿತದ ಇಲ್ಲಿ. ಕ್ರೇಜಿ ಅದ ಮಾತ್ರ. ಗೋವಾ ಇಸ್ ಗೋವಾ, ಆಲ್ ಟೈಮ್ ಗೋವಾ. ಅಲ್ಲಿ ನೋಡ್ರಿ ಅಲ್ಲೊಂದು ಕಲಿ ಇರ್ತದ. ಓಲ್ಡ್ ಗೋವಾ ದಾಟಿ ಈಗ ಈ ಕಡೆ ಕಾಬೋದಿ ರಾಮ ಬೀಚ್ ಸೈಡ್ ನಡ್ದಿನ ಇನ್ನೊಂದು 6-7 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಬಂದಿದೆ ಶಾಂತಿ ದುರ್ಗ ಬಲಿ ಟೆಂಪಲ್ ಅಂತ. ಮೊನ್ನೆ ಇದ್ರದ್ದು ಜಾತ್ರೆ ಆಯ್ತು ಅನಿಸ್ತದ. ಇಲ್ಲೊಂದು ಶಾಂತಿ ದುರ್ಗ ಟೆಂಪಲ್ ಅಂತದ ಓಲ್ಡ್ ಸೌತ್ ಗೋವಾದಾಗ. ಸೊ ಈ ಟೆಂಪಲಿಗೆ ಬಂದಿದ್ದು ದರ್ಶನ ಮಾಡ್ಬೇಕಂತ ಹೇಳಿ ನೋಡೋಣ. ಈ ಶಾಂತಿ ದುರ್ಗ ಅಂತ ದೇವರ ಹೆಸರು. ಇವನು ವಿಷ್ಣು ಮತ್ತು ಶಿವನ್ ಭಕ್ತ. ಸೊ ಅವಾಗ ಪೋರ್ಚುಗೀಸರು, ಇದು ಒರಿಜಿನಲ್ ಲೊಕೇಶನ್ ಇದಲ್ಲ, ಪೋರ್ಚುಗೀಸರು ಈ ಇಂಡಿಯಾಗೆ ಬಂದು ಅಟ್ಯಾಕ್ ಮಾಡಿದಾಗ ಈ ಲೊಕೇಶನ್ನ ರೀಲೊಕೇಟ್ ಮಾಡಿಕೊಂಡು ಇಲ್ಲಿ ತಗೊಂಬಂದಿಟ್ರು. ಇದು ಬಿಲ್ಟ್ ಮಾಡಿರೋದು ಮರಾಠ ಎಂಪೈರ್ 18th ಸೆಂಚುರಿ ಒಳಗೆ ಛತ್ರಪತಿ ಶಿವಾಜಿ ಮಹಾರಾಜರು ಇದು ಬಿಲ್ಟ್ ಮಾಡಿರೋದಂತ. ಈ ಟೆಂಪಲ್ ನೋಡ್ರಿ, ಆರ್ಕಿಟೆಕ್ಚರ್ ಮಸ್ತ್ ಅದಲ್ಲ. ಕೆಂಪು ಕಲರ್ ಕಲ್ಲಿಂದು ಮಾಡ್ಯಾರ. ಅವಾಗಿಂದ 18th ಸೆಂಚುರಿ ಒಳಗೆ ರೀಲೊಕೇಟ್ ಮಾಡ್ಕೊಂಡ್ಬಂದು ಇಲ್ಲ ಹಾಕಿರೋದು ಈ ಟೆಂಪಲ್. ಅವಾಗಿನ ಹಿಡಿದು ಅಂದ್ರೆ ಆಲ್ಮೋಸ್ಟ್ ಈಗ 21st ಸೆಂಚುರಿ ಹಿಡಿದಲ್ಲ, 3 ಸೆಂಚುರಿಯಿಂದ ಈ ಟೆಂಪಲ್ ಅದ ನೋಡ್ರಿ. ಸಾತಾರ ಮತ್ತು ಶಾಂತಿದುರ್ಗ ದೇವಿ ಅವರು ಅಣ್ಣ ಮತ್ತು ತಂಗಿ. ಇವರಿಗೆ 7 ಮಂದಿ ಅಕ್ಕ ತಂಗಿಯರಂತ. ಅದ್ರಾಗ 2 ಪೋರ್ಚುಗೀಸ್ ಟೈಮ್ನಾಗೆ ಕಾಣೆ ಆಗಿದ್ದಾರೆ. ಈಗ ಇರೋದು 5 ಮಂದಿ ಜೊತೆಗೆ ಅವ್ರ ಟೆಂಪಲ್ ಇಲ್ಲಿ ಸೌತ್ ಗೋವಾದಾಗ ಅಂದ್ರೆ ಪಾರ್ಟಿನೇ ಇಲ್ಲ, ಬಟ್ ಈ ಥರ ಪ್ಲೇಸ್ಗಳು ಅವ. ಇಲ್ಲಿ ನೋಡ್ರಿ ನೀವು, ಇಂಟರ್ಲಾಕಿಂಗ್ ಸಿಸ್ಟಮ್ನಾಗ ಕಟ್ಟಿರೋದು. ಏನೇ ಒಂದೇ ಒಂದು ಸಿಮೆಂಟಿಂದ ಇದು ಇಲ್ಲ ನಿಮ್ಗೆ ನೋಡ್ಬೋದು. ಈ ಶಾಂತಿದುರ್ಗ ಕರ್ಣ ಅಂತ ಟೆಂಪಲಿಗೆ ಬಂದಿದ್ದ. ಏನು ಬ್ಯೂಟಿಫುಲ್ ಟೆಂಪಲ್ ಅದಂದ್ರೆ, ಈ ಒಂದು ರಿನೋವೇಟಾಗಿ 10 years ಆಯ್ತಂತ. ಒಂದೇ ಒಂದು ಇಲ್ಲಿ
ಸಿಮೆಂಟ್ ಸಹ ಯೂಸ್ ಮಾಡದೆ ಇಂಟರ್ಲಾಕಿಂಗ್ ಸಿಸ್ಟಮ್ ಯೂಸ್ ಮಾಡಿಕೊಂಡು ಟೆಂಪಲ್ನ ಬಿಲ್ಟ್ ಮಾಡ್ಯಾರ. ಈ ಶಾಂತಿದುರ್ಗ ಅಂದ್ರೆ ಸಾತಾರ ಅನ್ನೋದು ಅಣ್ಣ, ಶಾಂತಿದುರ್ಗ ಅನ್ನೋದು ಅವ್ರ ತಂಗಿ ಅಂತ. ಸೊ ಅವ್ರಿಗೆ ಏಳು ಮಂದಿ ತಂಗಿದೇವರಿದ್ದರು ಅದು ಸಾತಾರಾಗ. ಸೊ ಅವರು ಮಹಾದೇವ್ ಮತ್ತು ವಿಷ್ಣುವಿಂದು ದೊಡ್ಡ ಭಕ್ತರು. ಸೊ ಇಲ್ಲಿಂದು ಗೋವಾ ಜನರನ್ನ ಅವಾಗಿನ ಕಾಲದಾಗೆಲ್ಲ ಅವ್ರು ಭಾಳ ನಡ್ಕೊತಿದ್ರು ಈ ದೇವರಿಗೆ. ಸೊ ಹಾಗಾಗಿ ಇಲ್ಲಿ 7 ಟೆಂಪಲ್ಗಳು ಅಂತ ಸುತ್ತಮುತ್ತ. ನಿಮ್ಗೆ ಗೋವಾ ಅಂದ್ರೆ ನೀವು ಬರೀ ಬೀಚ್ ಪಾರ್ಟಿ ಇದೆಲ್ಲ ಯೋಚನೆ ಮಾಡಿಬಿಟ್ರಿ. ಈ ಥರ ಏನ್ಷಿಯಂಟ್ ಟೆಂಪಲ್ಸ್ ಈ ಥರ ಟೆಂಪಲಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ. ಭಾಳ ಅಂದ್ರೆ ಭಾಳ ಹಳ್ಳಿ ಟೆಂಪಲ್ಸ್ ಇದು 18th ಸೆಂಚುರಿಯಿಂದ ಸುಮ್ಮನೆ ಆಗ್ತಿತ್ತು. ಮರಾಠ ಎಂಪೈರ್ಸ್ ಅವಾಗಿಂದು ಛತ್ರಪತಿ ಶಿವಾಜಿಯವ್ರ ಎಂಪೈರ್ ಇದ್ದಾಗ ಬಿಲ್ಟ್ ಮಾಡಿದ್ರು. ಅದಕ್ಕಿಂತ ಮೊದಲು ಅವ್ರು ರೀಕನ್ಸ್ಟ್ರಕ್ಟ್ ಮಾಡಿದ್ರು. ಅದಕ್ಕಿಂತ ಮೊದಲಿನ ಟೆಂಪಲ್ಸ್ ಅವೆಲ್ಲ ಪೂರ್ತಿ ಒಂಥರ ಇಂಟರ್ಲಾಕಿಂಗ್ ಸಿಸ್ಟಮ್ನಾಗ ಟೆಂಪಲ್ನ ಬಿಲ್ಟ್ ಮಾಡ್ಯಾರ. ರೀಬಿಲ್ಟ್ ಅಂದ್ರೆ 10 ವರ್ಷ ಆಯ್ತು ಅಂತಿದ್ದು. ಹಾಗೆ ಈಗಿನ ಜನ್ರೇಷನ್ನಾಗ ಕಟ್ಟ್ಯಾರಂದ್ರು ಚಂದ ಮಾಡ್ಯಾರ. ಇಂಟರ್ಲಾಕಿಂಗ್ ಸಿಸ್ಟಮ್ ಮಾಡಿಕೊಂಡು ಒಂದೇ ಒಂದು ಸಿಮೆಂಟು ಯೂಸ್ ಮಾಡ್ಕೊಂಡೇ ಟೆಂಪಲ್ನ ಬಿಲ್ಟ್ ಮಾಡ್ಯಾರ ನೋಡ್ರಿ. ಸೌತ್ ಗೋವಾದಾಗ ಇನ್ನೂ ಕಲ್ಚರ್ ಅಂದರು ಭಾಳ ಅದ. ಶಾಂತಾದುರ್ಗ ಸಾರಿ ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ ನಂಗೆ ಗೊತ್ತದ, ಅದಕ್ಕೆ ಕ್ಷಮಿಸ್ರಿ. ಮತ್ತೊಂದು ಶಾಂತಿದುರ್ಗ ಟೆಂಪಲ್ ಅವ್ರ ತಂಗಿಯವ್ರದ್ದು, ಸಾತಾರ ಅವ್ರ ತಂಗಿ ನೋಡ್ರಿ. ಬ್ಯೂಟಿಫುಲ್ ಆರ್ಕಿಟೆಕ್ಚರ್. ಸೇಮ್ ಅದೇ ಥರನೇ 2 ಮೂರ್ತಿಗಳು ಮಸ್ತ್ ಅಲ್ಲ. ಮೇಲೆ ರೀಕನ್ಸ್ಟ್ರಕ್ಷನ್ ಮಾಡೋದು ಬ್ಯೂಟಿಫುಲ್. ಅಲ್ಲಿ ಎದುರುಗಡೆ ಕಾಣೋದೆಲ್ಲ ನಿಮಗೆ ಸಮುದ್ರ, ದ ಕಾಬೋ ದಿ ರಾಮ ನೋಡ್ರಿ ಕಾಣತ್ತದ. ಏನೂ ಕಾಣ್ಲಾಗಕ್ಕಿಲ್ಲ ನಿಮ್ಗೆ, ಒಂಥರ ಫುಲ್ ಹಿಂಗ್ ಮಂಜು ಆದಂಗೆ ಆಗಿರ್ತದ. ತೋರಿಸ್ತೀನಿ ಬರ್ರಿ ನಾನು ಹೋಗೋದು. ಕಾಬೋ ದಿ ರಾಮ, ವಾವ್ ಏನ್ ಬ್ಯೂಟಿಫುಲ್ ಅದ ನೋಡ್ರಿ. ಕಾಬೋ ದಿ ರಾಮ ಬ್ಯೂಟಿಫುಲ್. ತೆಂಗಿನ ಮರಗಳು, ಸಮುದ್ರ, ನೀಲಿ ಸಮುದ್ರ, ಈ ದಡಕ್ ಬರೋ ವೈಟ್ ಹಾಲಿನ ತರ ಅಲೆಗಳು. ಬಿಸಿ ಬಂದಿದೆ ನೋಡ್ರಿ. ಇಲ್ಲಿಂದ ಸ್ಟ್ರೀಮ್ ಹೋಗ್ತದೆ ನೋಡ್ರಿ. ಇದು ಸ್ಟ್ರೀಮ್ ಈ ಕಡೆಯಿಂದ ಬರ್ತದೆ. ಇದು ಅದಲ್ಲ, ಆ ಕಡೆಯಿಂದ ಆ ಸ್ಟ್ರೀಮ್ ಬಂದು ಸಮುದ್ರ ಕನೆಕ್ಟ್ ಆಗ್ತದೆ. ಸೊ ಅವ್ರಿದೆ ಕಾಬೋ ದಿ ರಾಮ. ಈ ಗೋವಾ ಬಿಡುವ ಸಮಯ ಸಾಕು. ಗೋವಾ ಈಗ ಹೋಗೋಣ ಊರ್ ಕಡೆಗೆ. ಊರ್ ಕಡೆಗೆ ಹೋಗೋಣ ಈಗ. ಗೋವಾ ನೋಡ್ಬೇಕಂದ್ರೆ ಇನ್ನ 2-3 ತಿಂಗಳು ಬೇಕು. ನೀವು ಗೋವಾ ನೋಡ್ತೀವಂದ್ರ ಅದ್ರೊಳಗೆ ಒಂದು 2-3 ದಿನ ನೀವು ಬಂದು ನೋಡ್ಕೊಂಡು ಹೋಗ್ಬೋದು. ಬಂದಿದ್ದ ಪ್ಲೇಸಿಗೆ ಬರಕ್ ಹೋಗ್ಬೇಡ್ರಿ, ಹೊಸ ಪ್ಲೇಸಿಗೆ ಬರ್ರಿ. ಗೋವಾಕ ಸೊ ಭಾಳ ಅಂದ್ರೆ ಭಾಳ ಮಸ್ತ್ ಬೀಚ್ಗಳವ. ಈ ತರ ನೋಡ್ರಿ. ಅಂದ್ರೆ ನಿಮಗೆ ಇಲ್ಲಿ ಆಡಕ್ ಒಳಗ್ ಬಿಡಲ್ಲ, ಯಾಕಂದ್ರೆ ಮಣ್ಣು ಒಳಗೆ ಹೋಗ್ತದ, ತೆಗ್ತಾವ ಕಾಲ. ಸೊ ಹಂಗಾಗಿ ರಿಸ್ಕಿ ಪ್ಲೇಸ್ ಅದ ಹೇಳಕ್ಕೆ, ಬಟ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ. ಟೈಮ್ ಆಗ್ಯದ 2:37. ಈಗ ಜಸ್ಟ್ ಕಾಬೋ ದಿ ರಾಮ ಬಿಟ್ಟ ನಮ್ಮ ಪಯಣ ಗುಲ್ಬರ್ಗ ಕಡೆ. ದೇವ್ರೆ ಎಲ್ಲಿ ಹೊಂಟಿಪ್ಪ ಅಣ್ಣ ನೀ? ಅಯ್ಯೋ, ಒಪ್ಪಂದದ ಮೇರೆಗೆ ಬೆಳಗಾವಿ ಘಾಟಿ ಹತ್ತಿದ್ದೇವೆ. ಈಗ ಬ್ಯೂಟಿಫುಲ್ ಅದ. ಮಳೆ ಬಂದ ಸ್ವಲ್ಪ. डेंजरस करो भाई. Oh my God, ಜಿಲ್ಲ ಏನ್ ಸೆಕ್ಸಿ ರೋಡ್ ರೀ. ಓ ಸೂಪರ್. ಒಂದೇ ಸೆಕೆಂಡಿಗೆ ಫುಲ್ ಎಲ್ಲ ಫಾಗ್ ಕವರ್ ಆಯ್ತು. ಮಳೆ ಬರ್ಲಾಗ ಪುಣ್ಯ ಅದು ಒಂದೇ. ಹೇಳಕ್ ಬರಲ್ಲ ಮ್ಯಾಗ ಅದೇನಿಲ್ಲ, ಇನ್ನ ಇರತ್ತೀವಿ. ಇನ್ನೊಂದು ಸ್ವಲ್ಪ ಅದ. ಇಲ್ಲೇನು ವಾಟರ್ಫಾಲ್ ಅದೇನು ಸಣ್ಣದದ. ಆಲ್ಮೋಸ್ಟ್ ಮ್ಯಾಲಿದ್ದೆವು. ಈಗ ಆ ಕಡೆಯಿಂದ ಕೆಳಗೆ ಇಳಿಬೇಕು ಅನಿಸ್ತೈತಿ.
ಓಹೋ ಸೂಪರ್. ಇದು ಫುಲ್ ಫಾಗೇಶ್ವರ ಆಗ್ಬಿಟ್ಟೈತಿ, ಬೆಂಕಿ ಹಚ್ಬಿಟ್ರೆ ಅಂದಂಗೆ ಆಗ್ಬಿಡುತ್ತೆ. ಕ್ರೇಜಿ. ನೆಟ್ವರ್ಕಾ ಮಾಡ್ಬೋದು ಮೊಬೈಲ್. ಟುವರ್ಡ್ಸ್ ಖಾನಾಪುರ, ಗೋವಾದಿಂದ ಬಂದು ಮ್ಯಾಲ ಚೆಕ್ ಪೋಸ್ಟ್ ಹತ್ರ ಲೆಫ್ಟ್ ತಗೊಂಡ ಖಾನಾಪುರ ಹೋಗೋದು ನೋಡ್ರಿ. ರೋಡ್ನ ಮಸ್ತದ, ಬ್ಯೂಟಿಫುಲ್. ಒಂದು 10 ಕಿಲೋಮೀಟರ್ ಸ್ವಲ್ಪ ಕಚ್ಚಾದ, ಓಕೆ ಅದ, ಬಟ್ ಇದು ಮುಂದೆ ಮಸ್ತ್ ಮಾಡ್ಯಾರ. ಸಿಂಗಲ್ ರೋಡ್, ನೈಸ್ ವಾನ್ಸ್. ಇದು ನೆಕ್ಸ್ಟ್ ಡೇ. ನಿನ್ನ ರಾತ್ರಿ ಸ್ಟೇ ಮಾಡಿದ್ದ ಇಲ್ಲಿ ಲೋಕಾಪುರ್ ಅಂತ. ಭಾಳ ಅಂದ್ರೆ ಭಾಳ ಟಯರ್ಡ್ ಆಗಿತ್ತು, ರೋಡ್ ಭಾಳ ಖರಾಬ್ ಇತ್ತಲ್ಲ, ಸ್ಟೇ ಮಾಡಿಬಿಟ್ಟ. ಸೊ ಇನ್ನು ಗುಲ್ಬರ್ಗ 230 ಕಿಲೋಮೀಟರ್ ಅದ. ಈಗ ಜಸ್ಟ್ ನಾಷ್ಟ ಮಾಡಿಬಿಟ್ಟೇನಿ, ಆಲ್ಮೋಸ್ಟ್ ನಿಯರ್ ಬಾಗಲಕೋಟೆ. ಇನ್ನು 30 ಕಿಲೋಮೀಟರ್ ಅದ ಬಾಗಲಕೋಟೆ. ಬಾಗಲಕೋಟಿಂದ ಲೆಫ್ಟ್ ಸೀದಾ ಕೋಲಾರ ಬ್ರಿಡ್ಜ್. ಕರ್ನಾಟಕದಾಗ ಇಂಡಿಯಾದಾಗ ಲಾಂಗೆಸ್ಟ್ ಬ್ರಿಡ್ಜ್ ಅನಿಸ್ತದ ಅದು. 3 ಕಿಲೋಮೀಟರ್ ಬ್ರಿಡ್ಜ್ ಅದದು. ಲಾಂಗೆಸ್ಟ್ ಬ್ರಿಡ್ಜ್ 3 ಕಿಲೋಮೀಟರ್.